ಹಲೋ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನಾನಂತೂ ಸೂಪರ್ ಆಗಿದ್ದೀನಿ. ಆನ್ಲೈನ್ ಅಲ್ಲಿ ಅರ್ನಿಂಗ್ಸ್ ಮಾಡ್ಬೇಕು ಅಂತ ಅನ್ಕೊಂತಾ ಇದ್ದೀರಾ? ಆನ್ಲೈನ್ ಅಲ್ಲಿ 2 ರಿಂದ 3 ಗಂಟೆ ವರ್ಕ್ ಮಾಡಿ, ಅಂದ್ರೆ ಬಿಸ್ನೆಸ್ ಮಾಡಿ, ದಿನಕ್ಕೆ 2 ರಿಂದ 3 ಸಾವಿರ, ತಿಂಗಳಿಗೆ 50 ರಿಂದ 60 ಸಾವಿರ ದುಡಿಯೋ ಅಂತ ಆಪರ್ಚುನಿಟಿನ ಎಷ್ಟೋ ವಿಡಿಯೋಸ್ ಗಳಲ್ಲಿ ಸರ್ಚ್ ಮಾಡ್ತಿದ್ದೀರಾ. ಅದರಲ್ಲಿ 99% ಫೇಕ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಆ ಒಂದೇ 1% ಈ ವಿಡಿಯೋ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೈ ದ ವೇ, ವಿಡಿಯೋ ಸ್ಟಾರ್ಟ್ ಮಾಡಕ್ಕೂ ಮುಂಚೆ ನನ್ನ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ತೀನಿ. ಮೈ ನೇಮ್ ಇಸ್ ಶಿಲ್ಪಾ. ಐ ಆಮ್ ಎ ಅಫಿಲಿಯೇಟ್ ಮಾರ್ಕೆಟರ್ ಅಂಡ್ ಟ್ರೈನರ್ ಇನ್ ಲೀಡ್ ಸರ್. ಓಕೆ, ಈಗ ಟಾಪಿಕ್ ಬರೋಣ. ಬಿಸ್ನೆಸ್ ಅಂದ ತಕ್ಷಣ ಪ್ರತಿಯೊಬ್ರು ಇದರಲ್ಲಿ ತುಂಬಾ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಜೊತೆಗೆ ಲಾಸ್ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಲಾಸ್ ಇಲ್ಲದೆ ಇರೋಂತ ಯಾವ್ದಾದ್ರು ಒಂದು ಬಿಸ್ನೆಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಇವತ್ತು ಆ ರೀತಿ ಒಂದು ಬಿಸ್ನೆಸ್ ಇದೆ ಅಂತ ಹೇಳಕ್ಕೆ ಬಂದಿದ್ದೀನಿ. ಆ ಬಿಸ್ನೆಸ್ ನೇಮ್ ಬಂದು ಅಫಿಲಿಯೇಟ್ ಮಾರ್ಕೆಟಿಂಗ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಯಾರ್ಯಾರು ಮಾಡ್ಬೋದು ಅಂದ್ರೆ ಸ್ಟೂಡೆಂಟ್ಸ್ ಆಗಿರ್ಬೋದು, ಹೌಸ್ ವೈಫ್ ಆಗಿರ್ಬೋದು, ವರ್ಕಿಂಗ್ ಪ್ರೊಫೆಷನಲ್ಸ್ ಕೂಡ ಇದರಲ್ಲಿ ವರ್ಕ್ ಮಾಡ್ಬೋದು. ನಿಮಗೆ 16 ವರ್ಷ ಕಂಪ್ಲೀಟ್ ಆಗಿದ್ರೆ ಸಾಕು. ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋ ಪ್ರಪಂಚಕ್ಕೆ ಹಾರ್ಟ್ಲಿ ವೆಲ್ಕಮ್. ಅಫಿಲಿಯೇಟ್ ಮಾರ್ಕೆಟಿಂಗ್ ಏನಿದು ಇಷ್ಟೊಂದು ಕಾನ್ಫಿಡೆಂಟ್ ಆಗಿ ಮಾತಾಡ್ತಿದ್ದೀನಿ ಅನ್ಕೊಂತಿದ್ದೀರಾ? ಯಾಕಂದ್ರೆ ಇಲ್ಲಿ 100 ಜನ ಅಲ್ಲ, 1000 ಜನ ಅಲ್ಲ, ಲಕ್ಷಾಂತರ ಮಂದಿ ಜನ ಲೈಫ್ ಸ್ಟೈಲ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡಿ ತನ್ನ ಕಾಲೇಜ್ ಫೀಸ್ ಆಗಿರ್ಬೋದು, ತನ್ನ ಫ್ಯಾಮಿಲಿಗೆ ಫೈನಾನ್ಷಿಯಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲಿ ಇರುವಂಥ ಅಫಿಲಿಯೇಟರ್ಸ್ ದಿನಕ್ಕೆ 2,000ದಿಂದ ಹಿಡಿದು 1.5 ಲಕ್ಷದವರೆಗೂ ಅರ್ನಿಂಗ್ಸ್ ಮಾಡ್ತಾ ಇದ್ದಾರೆ. ಓಕೆ, ಇದೆಲ್ಲ ನೋಡ್ತೀರಾ ನಿಮಗೆ ಸುಳ್ಳು ಅನಿಸ್ತಿದೆ ಅಲ್ವಾ? ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ, ನಿಮಗೆ ಬಿಸ್ನೆಸ್ ಅಂದರೆ ಏನು ಅಂತ ಅರ್ಥ ಆಗುತ್ತೆ. ಆ್ಯಂಡ್ ಕೊನೆಯದಾಗಿ ಒಂದು ಬೋನಸ್ ಕೂಡ ಇದೆ, ಮಿಸ್ ಮಾಡ್ದಲೆ ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ. ಎಸ್, ಈಗ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು? ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಇಲ್ಲಿ 3 ಥರ ಜನ ಬರ್ತಾರೆ. ಒಂದು ಕಂಪನಿ, ಒಂದು ಅಫಿಲಿಯೇಟರ್, ಇನ್ನೊಂದು ಕಸ್ಟಮರ್. ಕಂಪನಿಯಲ್ಲಿರುವಂತಹ ಪ್ರಾಡಕ್ಟ್ನ ಒಬ್ಬ ಅಫಿಲಿಯೇಟರ್ ಕಸ್ಟಮರ್ವರೆಗೂ ತಗೊಂಡೋಗ್ತಾನೆ. ಆ ಪ್ರಾಡಕ್ಟ್ ಕಸ್ಟಮರ್ಗೆ ಇಷ್ಟ ಆಗಿ ತಗೊಂಡಾಗ ಕಂಪನಿಗೆ ಪ್ರಾಫಿಟ್ ಬರುತ್ತೆ ಅಲ್ವಾ? ಕಂಪ್ನಿಗೆ ಪ್ರಾಫಿಟ್ ಆದಾಗ ಸ್ವಲ್ಪ ಕಮಿಷನ್ ಮುಖಾಂತರ ಅಫಿಲಿಯೇಟರ್ಸ್ಗೆ ಕೊಡ್ತಾರೆ. ಈ ಹೋಲ್ ಪ್ರೋಸೆಸ್ನ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಅಮೆಝಾನ್, ಫ್ಲಿಪ್ಕಾರ್ಟ್ಗಳಲ್ಲಿ ಪ್ರಾಡಕ್ಟ್ಗಳನ್ನ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್, ಸಿನಿಮಾ ಆರ್ಟಿಸ್ಟ್, ಇನ್ಫ್ಲೂಯೆನ್ಸರ್ಸ್ ಆ ಪ್ರಾಡಕ್ಟ್ಗಳನ್ನ ತೋರಿಸಿ ತನ್ನ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತಾರೆ ಅಲ್ವಾ? ಆ ಲಿಂಕ್ನ ಮುಖಾಂತರ ಯಾರಾದರೂ ಪ್ರಾಡಕ್ಟ್ನ ಬೈ ಮಾಡಿದ್ರೆ ಆ ವ್ಯಕ್ತಿಗೆ ಕಮಿಷನ್ ಅನ್ನೋದು ಹೋಗುತ್ತೆ. ಇದೇ ರೀತಿ ನಾವೇನಾದರೂ ಪ್ರಾಡಕ್ಟ್ಗಳನ್ನ ತಮ್ಮ ಯೂಟ್ಯೂಬ್ ಚಾನಲಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಹಾಕೊಂಡ್ರೆ ಅರ್ನಿಂಗ್ಸ್ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ನಮಗೆ ಲಕ್ಷಾಂತರ ಗಟ್ಟಲೆ ಫಾಲೋಯರ್ಸು ಇಲ್ಲ, ಮಿಲಿಯನ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಕೂಡ ಇಲ್ಲ. ಹಾಗಂತ ನಾವು ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ? ಖಂಡಿತ ಸಾಧ್ಯ ಇದೆ. ನಾವು ಡಿಜಿಟಲ್ ಮಾರ್ಕೆಟಿಂಗ್ ಬಗ್ಗೆ ವರ್ಕ್ ಮಾಡಬೇಕಾಗುತ್ತೆ. ಈ ಡಿಜಿಟಲ್ ಪ್ರಾಡಕ್ಟ್ ಅಂದರೆ ಏನು? ಡಿಜಿಟಲ್ ಪ್ರಾಡಕ್ಟ್ ಯಾವ್ದ್ಯಾವುದು ಅಂದರೆ ಯಾವುದೇ ಸಾಫ್ಟ್ವೇರ್ಗಳಾಗಿರ್ಬೋದು, ಕೋರ್ಸಸ್ಗಳಾಗಿರ್ಬೋದು, ಯಾವುದೇ ವೆಬ್ಸೈಟ್ಗಳಾಗಿರ್ಬೋದು, ಇದನ್ನು ನಾವು ಡಿಜಿಟಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಈಗ ನಿಮಗೆ ಡಿಜಿಟಲ್ ಪ್ರಾಡಕ್ಟ್ ಅಂದರೆ ಯಾವ್ದ್ಯಾವುದು ಅಂತ ಅರ್ಥ ಆಯಿತು ಅನಿಸುತ್ತೆ. ಇದೊಂದು ಕ್ಲಿಯರ್ ಮಾಡ್ತೀನಿ ನೋಡಿ. ಪ್ರಾಡಕ್ಟ್ಸ್ಗಳಲ್ಲಿ 2 ತರಹದ ಪ್ರಾಡಕ್ಟ್ಸ್ ಬರುತ್ತೆ. ಒಂದು ಫಿಸಿಕಲ್ ಪ್ರಾಡಕ್ಟ್ಸ್, ಎರಡನೇದು ಡಿಜಿಟಲ್ ಪ್ರಾಡಕ್ಟ್ಸ್. ಫಿಸಿಕಲ್ ಪ್ರಾಡಕ್ಟ್ಸ್ ಯಾವ್ದ್ಯಾವುದು ಅಂದರೆ ನಿಮ್ಮ ಮನೆಯಲ್ಲಿ ಇರೋಂತಹ ವಾಷಿಂಗ್ ಮಿಷಿನ್ ಆಗಿರ್ಬೋದು, ಟಿವಿ ಆಗಿರ್ಬೋದು, ನೀವು ಯೂಸ್ ಮಾಡ್ತಾ ಇರೋಂತಹ ಮೊಬೈಲ್ ಫೋನ್ಗಳಾಗಿರ್ಬೋದು, ಇದನ್ನು ಫಿಸಿಕಲ್ ಪ್ರಾಡಕ್ಟ್ ಅಂತ ಕರಿತೀವಿ. ಈ ಎಲ್ಲ ಪ್ರಾಡಕ್ಟ್ಗಳು ಕಾಸ್ಟ್ ಜಾಸ್ತಿ ಇರೋದ್ರಿಂದ ಅಫಿಲಿಯೇಟ್ ಮಾರ್ಕೆಟಿಂಗ್ ಅನ್ನೋದು ತುಂಬ ಕಮ್ಮಿ ಬರುತ್ತೆ. ಆದರೆ ಡಿಜಿಟಲ್ ಪ್ರಾಡಕ್ಟ್ ಅಂದರೆ ಈ ರೀತಿ ಇರೋದಿಲ್ಲ. ಡಿಜಿಟಲ್ ಪ್ರಾಡಕ್ಟ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ 1 ಟೈಮ್ ಖರ್ಚಾಗುತ್ತೆ, ಆದರೆ ಎಷ್ಟು ಜನ ಬೇಕಾದ್ರೂ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಒಂದೇ ಇನ್ಸ್ಟಾಗ್ರಾಮ್ ತಯಾರಾಗಿರೋದು, ಆದರೆ ಎಷ್ಟು ಕೋಟಿ ಜನ ಯೂಸ್ ಮಾಡ್ತಿದ್ದಾರೆ ಅಲ್ವಾ? ಅದೇ ರೀತಿ ನಾವು ಪ್ರಮೋಟ್ ಮಾಡ್ತಾ ಇರೋವಂಥ ಪ್ರಾಡಕ್ಟ್ಗಳು ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಕ್ಕೆ 1 ಟೈಮ್ ಖರ್ಚಾಗಿರುತ್ತೆ. ಅದನ್ನು ಎಷ್ಟು ಬೇಕಾದ್ರೂ ಯೂಸ್ ಮಾಡ್ಬೋದು. ಅದನ್ನು ಪದೇ ಪದೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೇನೆ ನಮಗೆ ಅಫಿಲಿಯೇಟ್ ಕಮಿಷನ್ ಅಂತ ಅಪ್ ಟು 75% ವರೆಗೂ ಕೊಡ್ತಾರೆ. ಫಾರ್ ಎಕ್ಸಾಂಪಲ್, 10,000 ಇರುವಂತಹ ಒಂದು ಡಿಜಿಟಲ್ ಪ್ರಾಡಕ್ಟ್ನ ಪ್ರಮೋಟ್ ಮಾಡಿದ್ರೆ ಕಂಪನಿ ನಿಮಗೆ 7,300 ರೂಪೀಸ್ ಕಮಿಷನ್ನ ಕೊಡುತ್ತೆ. ಈಗ ನಿಮಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂದರೆ ಏನು, ಡಿಜಿಟಲ್ ಪ್ರಾಡಕ್ಟ್ ಅಂದರೆ ಏನು ಅಂತ ಗೊತ್ತಾಯಿತು. ಈಗ ಈ ಪ್ರಾಡಕ್ಟ್ಗಳು ಎಲ್ಲೆಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ನೀವು ಫಿಸಿಕಲ್ ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕು ಅಂದರೆ ಅಮೆಝಾನ್, ಫ್ಲಿಪ್ಕಾರ್ಟ್ ಅನ್ನೋ ಪ್ಲಾಟ್ಫಾರ್ಮ್ ಇದೆ ಅಲ್ವಾ? ಅದೇ ರೀತಿ ಡಿಜಿಟಲ್ ಪ್ರಾಡಕ್ಟ್ನ ಪ್ರಮೋಟ್ ಮಾಡಬೇಕು ಅಂದರೆ ಒಂದು ಪ್ಲಾಟ್ಫಾರ್ಮ್ ಬೇಕಲ್ವಾ? ಅದೇ ಲೀಡ್ಸ್ ಆರ್ಕ್ ಅನ್ನೋದು ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್. ಇದರಲ್ಲಿ 2 ಲಕ್ಷಕ್ಕಿಂತ ಜಾಸ್ತಿ ಅಫಿಲಿಯೇಟ್ ಮಾರ್ಕೆಟರ್ಸ್ ಇದ್ದಾರೆ. ಜೊತೆಗೆ 40 ಕೋಟಿ, ಎಷ್ಟು ಹೇಳಿ, 40 ಕೋಟಿ ಕಮಿಷನ್ನ ಅಫಿಲಿಯೇಟರ್ಸ್ಗೆ ಪೇ ಮಾಡಿದೆ. ಸೊ ಈ ಕಂಪ್ನಿ 100% ಟ್ರಸ್ಟೆಡ್ ಕಂಪನಿ ಆಗಿದೆ ಆ್ಯಂಡ್ ISO ಆ್ಯಂಡ್ GST ಸರ್ಟಿಫೈಡ್ ಕೂಡ ಆಗಿದೆ. ಈ ಕಂಪ್ನಿ 2 ವರ್ಷದಿಂದ ಸಕ್ಸಸ್ಫುಲ್ ಆಗಿ ರನ್ ಆಗ್ತಾ ಇದೆ. ರೀಸೆಂಟ್ ಆಗಿ ನಡೆದ ಫಂಕ್ಷನ್ ಅಲ್ಲಿ ಪ್ರೈಡ್ ಭಾರತ್ ಅನ್ನೋ ಅವಾರ್ಡ್ ಕೂಡ ತಗೊಂಡಿದೆ. ಜೊತೆಗೆ ಇಲ್ಲಿರುವಂಥ ಅಫಿಲಿಯೇಟರ್ಸ್ಗೆ 50 ಲ್ಯಾಕ್ಸ್ಗಿಂತ ಹೆಚ್ಚು ಇನ್ಕಮ್ ಮಾಡಿದ್ದಾರೆ. ಇಲ್ಲಿ ನಾವು ಮಾಡಬೇಕಾಗಿರೋ ಕೆಲಸ ಏನು ಅಂದರೆ, ಕಂಪ್ನಿ ನಮಗೆ ಒಂದು ಡಿಜಿಟಲ್ ಪ್ರಾಡಕ್ಟ್ನ ಕೊಡುತ್ತೆ. ಆ ಪ್ರಾಡಕ್ಟ್ನ ನಾವು ಅಫಿಲಿಯೇಟ್ ಮಾಡಿದ್ರೆ ನಮಗೆ ಅಪ್ ಟು 75% ವರೆಗೂ ಕಮಿಷನ್ನ ಕೊಡುತ್ತೆ. ಎಸ್, ಈ ಕೋರ್ಸಸ್ ಯಾವ್ದಾವುದು ಅಂತ ನೋಡೋಣ ಬನ್ನಿ. ಫಸ್ಟ್ ಒನ್ ಲೈಟ್, ಸೆಕೆಂಡ್ ಒನ್ ಸ್ಟ್ಯಾಂಡರ್ಡ್,
ಥರ್ಡ್ ಒನ್ ಪ್ರೋ. ಈ 3 ಕೋರ್ಸಸ್ಸಲ್ಲಿ ಏನೇನು ಕಲಿಸ್ತಾರೆ ಅಂತ ನೋಡೋಣ ಬನ್ನಿ. ಫಸ್ಟ್ ಒನ್, ಲೈಟಲ್ಲಿ ನಿಮಗೆ 6 ಸ್ಕಿಲ್ಸ್ಗಳನ್ನ ಕಲಿಸ್ಕೊಡ್ತಿದ್ದಾರೆ. ಈ ಸ್ಕಿಲ್ಸ್ಗಳನ್ನ ಮಾರ್ಕೆಟಲ್ಲಿ ನೀವು ಸಪ್ರೇಟಾಗಿ ಕಲಿತೀನಿ ಅಂತ ಹೋದರೆ ಟೋಟಲಿ ನಿಮಗೆ 59,000ವರೆಗೂ ಚಾರ್ಜ್ ಮಾಡ್ತಾರೆ. ಆದರೆ ನಿಮಗೆ ಲೀಡ್ ಸರ್ಕರು ಲೈಟ್ನ ಬರೀ 2360ಗೆ ಕಲಿಸ್ಕೊಡ್ತಿದ್ದಾರೆ. ನೆಕ್ಸ್ಟ್ ಒನ್, ಸ್ಟ್ಯಾಂಡರ್ಡ್ ನೋಡೋದಾದ್ರೆ ಇದು ಚಿಕ್ಕ ಪ್ಯಾಕ್ ಆಗಿದ್ರು ಕೂಡ ದೊಡ್ಡ ಧಮಾಕ ಅಂತಾನೆ ಹೇಳ್ಬೋದು. ಇದರಲ್ಲಿ ನಿಮಗೆ 7 ಸ್ಕಿಲ್ಗಳನ್ನ ಹೇಳ್ಕೊಡ್ತಿದ್ದಾರೆ. ಸೊ ಇದನ್ನೆಲ್ಲ ನೀವು ಸಪ್ರೇಟಾಗಿ ಮಾರ್ಕೆಟಲ್ಲಿ ಕಲಿತೀನಿ ಅಂತ ಹೋದರೆ 90,000ವರೆಗೂ ಚಾರ್ಜ್ ಮಾಡ್ತಾ ಇದ್ದಾರೆ. ಬಟ್ ಲೀಡ್ ಸರ್ ಕಡೆಯಿಂದ ನಿಮಗೆ ಸ್ಟ್ಯಾಂಡರ್ಡ್ ಬರೀ 4130ಗೆ ಹೇಳ್ಕೊಡ್ತಾ ಇದ್ದಾರೆ. ಅಂಡ್ ಮೇನ್ ಥಿಂಗ್ ಇನ್ನೊಂದು ಹೇಳೋದಾದ್ರೆ, ನೀವು ಏನಾದರೂ ಇದರಲ್ಲಿ ಸ್ಟ್ಯಾಂಡರ್ಡ್ನ ತಗೊಂಡ್ರೆ ಲೈಟು ನಿಮಗೆ ಫ್ರೀ ಆಗಿ ಸಿಗುತ್ತೆ. ಇನ್ನು ಲೀಡ್ ಸರ್ಕ್ ಪ್ರೋ ಬಗ್ಗೆ ನೋಡೋದಾದ್ರೆ 10 ಸ್ಕಿಲ್ಸ್ಗಳನ್ನ ಕಳಿಸ್ಕೊಡ್ತಿದ್ದಾರೆ. ಈ 10 ಸ್ಕಿಲ್ಸ್ನ ಕಲಿಯೋದಕ್ಕೆ ಮಾರ್ಕೆಟಲ್ಲಿ 2 ಲಕ್ಷದವರೆಗೂ ಚಾರ್ಜ್ ಮಾಡ್ತಿದ್ದಾರೆ. ಆದರೆ ನಿಮಗೆ ಲೀಡ್ ಸರ್ ಕಡೆಯಿಂದ ಬರೀ ಪ್ರೋ ಬಂದು 10,000ಗೆ ಸಿಗ್ತಾ ಇದೆ. ಮತ್ತೆ ಲೀಡ್ ಸರ್ಕ್ ಪ್ರೋ ತಗೊಂಡ್ರೆ ನಿಮಗೆ ಲೈಟು ಮತ್ತೆ ಸ್ಟ್ಯಾಂಡರ್ಡು ಫ್ರೀ ಆಗಿ ಸಿಗುತ್ತೆ. ಸೊ ನೀವಿಲ್ಲಿ ಕಾಣಿಸ್ತಾ ಇರೋ ಅಂತ 3 ಕೋರ್ಸ್ಗಳಲ್ಲಿ ಯಾವ್ದಾದ್ರು ಒಂದು ಕೋರ್ಸ್ಗೆ ಪರ್ಚೇಸ್ ಮಾಡಿ ನಿಮ್ಮ ಅಫಿಲಿಯೇಟ್ ಮಾರ್ಕೆಟಿಂಗ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಈ 3 ಕೋರ್ಸ್ಗಳಲ್ಲಿ ಡಿಫ್ರೆಂಟ್ ಆಗಿ ಕಮಿಷನ್ ಸಿಗುತ್ತೆ ಅಂಡ್ ಡಿಫ್ರೆಂಟ್ ಆಗಿ ನಾಲೆಜ್ ಇರುತ್ತೆ. ಮತ್ತೆ ಈ ಕಮಿಷನ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ ಬನ್ನಿ. ನಿಮ್ಮ ಹತ್ರ ಏನಾದರೂ ಲೈಟ್ ಇತ್ತು ಅಂದ್ರೆ ನಿಮ್ಮ ಕ್ಲೈಂಟ್ಗೆ ಲೈಟ್ನ ಸೇಲ್ ಮಾಡ್ತಿದ್ದೀರಾ ಅಂದ್ರೆ 1600 rupees ಕಮಿಷನ್ ಸಿಗುತ್ತೆ ಪರ್ ಸೇಲ್. ಇನ್ ಕೇಸ್ ನೀವು ಲೈಟ್ ಕೋರ್ಸ್ನ ಇಟ್ಕೊಂಡು ಸ್ಟ್ಯಾಂಡರ್ಡ್ನ ಸೇಲ್ ಮಾಡ್ತಿದ್ದೀರಾ ಅಂದರೆ 4130 ಕೋರ್ಸ್ನ ನಿಮ್ಮ ಕ್ಲೈಂಟ್ಗೆ ಸೇಲ್ ಮಾಡ್ತಿದ್ದೀರಾ ಅಂದರೆ 2200 ಕಮಿಷನ್ ಸಿಗುತ್ತೆ ಪರ್ ಸೇಲ್. ಇನ್ನು ಲೈಟ್ನ ಇಟ್ಕೊಂಡು ಪ್ರೋನ ಅಂದರೆ 10,000 ಕೋರ್ಸ್ನ ಸೇಲ್ ಮಾಡ್ತಿದ್ದೀರಾ ಅಂದರೆ ನಿಮಗೆ 2800 rupees ಕಮಿಷನ್ ಸಿಗುತ್ತೆ ಪರ್ ಸೇಲ್. ಸೆಕೆಂಡ್ ಒನ್, ಸ್ಟ್ಯಾಂಡರ್ಡ್ ಕೋರ್ಸ್ ಕಮಿಷನ್ ಸ್ಟ್ರಕ್ಚರ್ ಬಗ್ಗೆ ಹೇಳೋದಾದ್ರೆ ನನ್ನ ಫೇವ್ರೆಟ್ ಕೋರ್ಸ್ ಅಂತಾನೆ ಹೇಳ್ಬೋದು. ಬಿಕಾಸ್ ತುಂಬ ಜನ ಇದನ್ನ ಪರ್ಚೇಸ್ ಮಾಡಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಜರ್ನಿನ ಇದರಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ನೀವೇನಾದರೂ ಸ್ಟ್ಯಾಂಡರ್ಡ್ ಕೋರ್ಸ್ನ ಇಟ್ಕೊಂಡು ಲೈಟ್ನ ಸೇಲ್ ಮಾಡ್ತಿದ್ದೀರಾ ಅಂದರೆ 1600 ಬದಲು 1700 ಕಮಿಷನ್ ಬರುತ್ತೆ ಪರ್ ಸೇಲ್. ಲೈಟ್ಗಿಂತ 100 ರೂಪಾಯಿ ಜಾಸ್ತಿ ಸಿಗುತ್ತೆ. ನಿಮ್ಮ ಕಡೆ ಸ್ಟ್ಯಾಂಡರ್ಡ್ ಇದ್ದು ಕ್ಲೈಂಟ್ಗೆ ಸ್ಟ್ಯಾಂಡರ್ಡ್ನ ಸೇಲ್ ಮಾಡಿದ್ರೆ 2800 rupees ಕಮಿಷನ್ ಬರುತ್ತೆ ಪರ್ ಸೇಲ್. ಬಟ್ ಲೈಟ್ಗಿಂತ 400 ರೂಪಾಯಿ ಜಾಸ್ತಿ ಸಿಗುತ್ತೆ. ನೀವೇನಾದರೂ ಸ್ಟ್ಯಾಂಡರ್ಡ್ನ ಇಟ್ಕೊಂಡು ಪ್ರೋನ ಸೇಲ್ ಮಾಡಿದ್ರಿ ಅಂದರೆ 4000 rupees ಕಮಿಷನ್ ಸಿಗುತ್ತೆ. ಬಟ್ ಲೈಟಲ್ಲಿ 2800 ಬರ್ತಿತ್ತು. ಇನ್ನು ಪ್ರೋ ಕಮಿಷನ್ ಬಗ್ಗೆ ನೋಡೋದಾದ್ರೆ ಈ ಕೋರ್ಸ್ನ ಯಾರು ಪರ್ಚೇಸ್ ಮಾಡ್ತಾರೆ ಅಂದರೆ ಯಾರು ಫುಲ್ ಟೈಮ್ ವರ್ಕ್ ಮಾಡಬೇಕು ಅಂದ್ಕೊಂಡಿರ್ತಾರೆ, ಯಾರು ಇದರಲ್ಲಿ ಜಾಸ್ತಿ ದುಡ್ಡು ಮಾಡಬೇಕು ಅಂದ್ಕೊಂಡಿರ್ತಾರೆ ಅಂಥವ್ರು ಈ ಕೋರ್ಸ್ನ ತಗೊಂಡು ಅವ್ರ ಅಫಿಲಿಯೇಟ್ ಜರ್ನಿನ ಸ್ಟಾರ್ಟ್ ಮಾಡ್ತಾರೆ. ನಾನು ಕೂಡ ಇದನ್ನೇ ಸಜೆಸ್ಟ್ ಮಾಡ್ತೀನಿ, ಯಾಕಂದರೆ ನಾನಿರೋದು ಇದೇ ಪ್ಯಾಕೇಜಲ್ಲೇ. ಇದು ಒಂದು ಬೆಸ್ಟ್ ಕೋರ್ಸ್ ಅಂತಾನೆ ಹೇಳ್ಬೋದು. ಯಾರು ಇದುವರೆಗೂ ಲೀಡ್ ಸರ್ಕಲ್ಲಿ 1 ಲಕ್ಷ 3 ಲಕ್ಷಕ್ಕಿಂತ ಜಾಸ್ತಿ ದುಡ್ದಿದ್ದಾರೆ ಅವರೆಲ್ಲ ಇದೇ ಕೋರ್ಸ್ನ ತಗೊಂಡು ಜರ್ನಿನ ಸ್ಟಾರ್ಟ್ ಮಾಡಿರೋದು. ಈ ಪ್ರೋ ಕಮಿಷನ್ ಸ್ಟ್ರಕ್ಚರ್ ಬಗ್ಗೆ ಹೇಳೋದಾದ್ರೆ ನಿಮ್ಮ ಕಡೆ ಲೀಡ್ ಸರ್ಕ್ ಪ್ರೋ ಇದ್ದು ನೀವೇನಾದರೂ ಲೈಟ್ನ ಸೇಲ್ ಮಾಡ್ತೀರಾ ಅಂದರೆ 1700 ಕಮಿಷನ್ ಸಿಗುತ್ತೆ ಪರ್ ಸೇಲ್. ನೀವೇನಾದರೂ ಪ್ರೋ ಇಟ್ಕೊಂಡು ಸ್ಟ್ಯಾಂಡರ್ಡ್ನ ಸೇಲ್ ಮಾಡಿದ್ರಿ ಅಂದರೆ 3000 ಕಮಿಷನ್ ಸಿಗುತ್ತೆ ಪರ್ ಸೇಲ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ಕಮಿಷನ್ ತುಂಬ ಚೆನ್ನಾಗಿದೆ. ನೀವೇನಾದರೂ ಪ್ರೋನ ಇಟ್ಕೊಂಡು ಪ್ರೋನ ಸೇಲ್ ಮಾಡಿದ್ರೆ 7300 ಕಮಿಷನ್ ಸಿಗುತ್ತೆ. ಸ್ಟ್ಯಾಂಡರ್ಡಲ್ಲಿ ಆದರೆ 4000 ಸಿಗ್ತಾ ಇತ್ತು. ಬಟ್ ಇಲ್ಲಿ ಪರ್ ಸೇಲ್ 7300 ಸಿಗುತ್ತೆ. ಅದಕ್ಕೆ ನಾನು ಯಾರಿಗೇ ಆಗಲಿ ಈ ಕೋರ್ಸ್ನೇ ಸಜೆಸ್ಟ್ ಮಾಡ್ತೀನಿ. ಎಸ್, ಈಗ ಕಮಿಷನ್ ಸ್ಟ್ರಕ್ಚರ್ ಬಗ್ಗೆ ನೋಡಾಯಿತು. ಈಗ ನೀವು ಯಾವ ಕೋರ್ಸ್ನ ಪರ್ಚೇಸ್ ಮಾಡಬೇಕು, ಎಷ್ಟು ದಿನಕ್ಕೆ ಎಷ್ಟು ಅರ್ನ್ ಮಾಡಬೇಕು ಅಂತ ಕನ್ಫ್ಯೂಷನಲ್ಲಿದ್ದರೆ ಇಲ್ಲಿ ನೋಡಿ. ನೀವೇನಾದರೂ ತಿಂಗಳಿಗೆ 15,000ರಿಂದ 20,000 ಅರ್ನ್ ಮಾಡಬೇಕು ಅಂದರೆ ಬೇಸಿಕ್ನ ತಗೊಳ್ಳಿ, ಅಂದರೆ ಲೈಟ್. ನೀವೇನಾದರೂ ಮಂತ್ಲಿ 50,000ದಿಂದ 1 ಲಕ್ಷ ಅರ್ನ್ ಮಾಡಬೇಕು ಅಂದರೆ ಸ್ಟ್ಯಾಂಡರ್ಡ್ನ ತಗೊಳ್ಳಿ. ಬಿಕಾಸ್ ಇದರಲ್ಲಿ ನಾಲೆಡ್ಜು ಇದೆ ಪ್ಲಸ್ ಬಜೆಟ್ ಫ್ರೆಂಡ್ಲಿನೂ ಇದೆ. ನೀವೇನಾದರೂ 1 ಲಕ್ಷಕ್ಕಿಂತ ಜಾಸ್ತಿ ಅರ್ನ್ ಮಾಡಬೇಕು ಅಂತ ಇದ್ದರೆ ಪ್ರೋನ ತಗೊಳ್ಳಿ. ಇದರೊಳಗೆ ಜಾಸ್ತಿ ನಾಲೆಡ್ಜು ಸಿಗುತ್ತೆ, ಜಾಸ್ತಿ ಕಮಿಷನ್ ಕೂಡ ಸಿಗುತ್ತೆ. ಈ ಪ್ಲಾಟ್ಫಾರ್ಮ್ಗೆ ಬಂದು ಯಾರ್ಯಾರು ಎಷ್ಟೆಷ್ಟು ಅರ್ನಿಂಗ್ಸ್ ಮಾಡಿದ್ದಾರೆ ಅಂತ ನೀವೇ ನೋಡಿ. ನಿಖಿಲ್ ಅಂಡ್ ಸುಂದರಂ ಇವರು 19 years ಓಲ್ಡ್. ಇವರು ಸ್ಟಡೀಸ್ ಮಾಡ್ಕೊಂಡೇನೆ ಜೊತೆಗೆ ಅಫಿಲಿಯೇಟ್ ಮಾರ್ಕೆಟಿಂಗ್ ಮಾಡ್ತಿದ್ರು. ಈಗ ಈ ಪ್ಲಾಟ್ಫಾರ್ಮ್ಗೆ ಬಂದು ಒಳ್ಳೆ ಅರ್ನಿಂಗ್ಸ್ನ ಸ್ಟಾರ್ಟ್ ಮಾಡಿದ್ದಾರೆ. ನೀವೇ ನೋಡ್ತಿದ್ದೀರಾ, ಆಲ್ಮೋಸ್ಟ್ 1 ಲಕ್ಷದವರೆಗೂ ಅರ್ನ್ ಮಾಡಿದ್ದಾರೆ. ಇವರು ದಿನೇಶ್ ಸಿಂಗ್ ಫಸ್ಟ್ ಕಾಲ್ ಸೆಂಟರ್ಲಿ ವರ್ಕ್ ಮಾಡ್ತಾ ಇದ್ರು. ಈ ಪ್ಲಾಟ್ಫಾರ್ಮ್ಗೆ ಬಂದಮೇಲೆ ಡೈಲಿ 5 to 10K ಅರ್ನ್ ಮಾಡ್ತಾ ಇದ್ದಾರೆ. ಇವರು ರಮೇಶ್, ಹಿ ಈಸ್ ಆಲ್ಸೋ ಎ ವರ್ಕಿಂಗ್ ಪ್ರೊಫೆಷನಲ್. ಅವರು ಫ್ರೀ ಆಗಿರೋ ಟೈಮಲ್ಲಿ ಅರ್ನಿಂಗ್ಸ್ನ ಮಾಡ್ತಿದ್ರು. ಇವರು ಪ್ರಗತಿ ಅಂತ ಮೇಕಪ್ ಆರ್ಟಿಸ್ಟ್, ಅವರ ಅರ್ನಿಂಗ್ಸ್ನ ನೀವೇ ನೋಡಿ. ಈ ಕಡೆ ಇರೋರು ಅಬ್ದುಲ್ ಅಂತ. ಇಷ್ಟೇ ಜನ ಅಲ್ಲ, ತುಂಬ ಜನ ಅರ್ನಿಂಗ್ಸ್ನ ಮಾಡ್ತಾ ಇದ್ದಾರೆ. ಕೊನೆಯದಾಗಿ ಒಂದು ಮೋಟಿವೇಶನ್ ಸ್ಟೋರಿ ಹೇಳಕ್ ಇಷ್ಟಪಡ್ತೀನಿ. ಒಂದು ದಿನ ಒಂದು ಸಣ್ಣ ಹಳ್ಳಿಲಿ ಇರುವಂತಹ ಪೆಟ್ರೋಲ್ ಬಂಕಿಗೆ ಒಂದು ಬ್ಲ್ಯಾಕ್ ಕಲರ್ ಸಾಲಿಡ್ ಆಗಿರೋ ಮರ್ಸಿಡಿಸ್ ಕಾರ್ ಬರುತ್ತೆ. ಆ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ದ ಹುಡುಗ ಆ ಕಾರ್ನ ನೋಡಿ ಸಖತ್ ಎಕ್ಸೈಟ್ ಆಗ್ತಾನೆ. ಅವ್ನಿಗೆ ಹೆಂಗಾಯ್ತು ಅಂದ್ರೆ ಹೇಳಕ್ಕೆ ಆಗಲ್ಲ, ಅಷ್ಟು ಖುಷಿ ಆಗುತ್ತೆ. ಆ ಹುಡುಗ ಪೆಟ್ರೋಲ್ ಹಾಕಕ್ಕೆ ಅಂತ ಹೋಗ್ತಾನೆ. ಆದ್ರೆ ಆ ಕಾರ್ ಮೇಲೆ ಫುಲ್ ಲವ್ ಆಗೋಗ್ಬಿಡುತ್ತೆ. ಆ ಹುಡುಗ ಆ ಕಾರ್ನ ನೋಡ್ತಿದ್ನ ನೋಡಿ ಓನರ್, ಯಾಕಪ್ಪ ಏನ್ ಯೋಚನೆ ಮಾಡ್ತಿದ್ಯಾ ಅಂತಾನೆ. ಆ ಹುಡುಗ ಹೇಳ್ತಾನೆ, ಇದು ನನ್ನ ಡ್ರೀಮ್ ಕಾರ್.
ನನಗೂ ತುಂಬ ಆಸೆ ಇದೆ, ನಾನು ತುಂಬ ಕಷ್ಟಪಟ್ಟು ದೊಡ್ಡ ವ್ಯಕ್ತಿಯಾಗಿ ನಾನು ಇದೇ ಥರ ಕಾರ್ ತಗೊಬೇಕು ಅಂತಾನೆ. ಆ ವ್ಯಕ್ತಿ ಆ ಹುಡುಗನ ಮಾತೆಲ್ಲ ಕೇಳಿ ಆ ಹುಡುಗನ ಕೈಲಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೇಳ್ತಾನೆ, ಇದರಲ್ಲಿ ನನ್ನ ಅಡ್ರೆಸ್ಸು ಫೋನ್ ನಂಬರ್ ಇದೆ, ನನ್ನ ಆಫೀಸ್ಗೆ ಬಂದು ಕಾಂಟ್ಯಾಕ್ಟ್ ಮಾಡು, ನಾನು ನಿನಗೆ ಬಿಸ್ನೆಸ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ನೀನೇನಾದರೂ ಅದನ್ನು ಫಾಲೋ ಮಾಡಿ ಹಾರ್ಡ್ ವರ್ಕ್ ಮಾಡಿದ್ರೆ 2-3 ವರ್ಷದಲ್ಲಿ ನೀನು ಇದೇ ಥರ ಕಾರ್ ತಗೊಬೋದು ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಹೋಗ್ತಾನೆ. ಆ ಹುಡುಗ ಆ ವಿಸಿಟಿಂಗ್ ಕಾರ್ಡ್ನ ನೋಡ್ಕೊಂಡು ನಿಂತಿರ್ತಾನೆ. ಹಾಗೆ ಅವನ ತಲೆಯಲ್ಲಿ ಏನೇನೋ ಯೋಚನೆಗಳು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ವ್ಯಕ್ತಿನ ಏನು ಕೆಲಸ ಮಾಡಿಸ್ತಾನೆ, ನನಗೆ ಯಾವ ಕೆಲಸ ಕೊಡ್ತಾನೆ, ನಾನು ಏನಾದರೂ ಮಾಡಿಬಿಟ್ರೆ ಯಾಕೆ ಬೇಕು ಗುರು, ಟಿ ವಿಲೆಲ್ಲ ಅದು ಇದು ತೋರಿಸ್ತಾನೆ ಇರ್ತಾರೆ, ನನಗೆ ಯಾಕೋ ಹೋಗೋದು ಬೇಡ ಅನ್ನಿಸ್ತಿದೆ ಅಂದ್ಕೊಂಡು ವಿಸಿಟಿಂಗ್ ಕಾರ್ಡ್ನ ಡಸ್ಟ್ಬಿನ್ಗೆ ಹಾಕ್ಬಿಡ್ತಾನೆ. ಹಾಗೆ ಬೇರೆ ಗಾಡಿಗಳಿಗೆಲ್ಲ ಪೆಟ್ರೋಲ್ ಆಗ್ತಾ ಆಗ್ತಾ ಅದ್ರ ಬಗ್ಗೆ ಮರ್ತೇ ಬಿಡ್ತಾನೆ. ಆಫ್ಟರ್ 3 years ಅದೇ ಪೆಟ್ರೋಲ್ ಬಂಕ್ಗೆ ಅದೇ ಥರ ಬ್ಲ್ಯಾಕ್ ಕಲರ್ ಮರ್ಸಿಡಿಸ್ ಕಾರ್ ಬಂದು ನಿಂತ್ಕೊಳ್ಳುತ್ತೆ. ಬಟ್ ಈ ಸಲ ಒಳಗಡೆ ಇರೋದು ಲಾಸ್ಟ್ ಟೈಮ್ ಇದ್ರಲ್ಲ ಅವರಲ್ಲ, ಓನರ್ ಬೇರೆ ಇರ್ತಾರೆ. ಗಾಡಿ ಓನರ್ ಹೇಳ್ತಾನೆ, 3 ವರ್ಷದ ಹಿಂದೆ ಈ ಕಾರ್ ಇಲ್ಲೇ ಬಂದಿತ್ತು, ನೆನಪಿದ್ಯಾ, ಪೆಟ್ರೋಲ್ ಹಾಕ್ಸೋಕ್ಕೆ ನಿಂತಿತ್ತು, ನೆನಪಿದೆ, ನಿಮಗೆ ಹೇಗೆ ಗೊತ್ತು ಅಂತಾನೆ. ಆ ವ್ಯಕ್ತಿ ನಿಮ್ಗೊಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟರು, ಅದನ್ನ ನೀವು ಡಸ್ಟ್ಬಿನ್ಗೆ ಹಾಕಿದ್ರಿ, ನೆನಪಿದ್ಯಾ ಅಂತಾನೆ. ಹಾ ನೆನಪಿದೆ, ನಾನು ಅದನ್ನ ಡಸ್ಟ್ಬಿನ್ಗೆ ಹಾಕ್ಬಿಟ್ನಲ್ಲ. ಆ ವ್ಯಕ್ತಿ ಹೇಳ್ತಾನೆ, ನಾನು ಮೊದಲು ಇದೇ ಪೆಟ್ರೋಲ್ ಬಂಕಲ್ಲಿ ಕಸ ಗುಡಿಸೋ ಕೆಲಸ ಮಾಡ್ತಿದ್ದೆ, ನಾನು ಅದೇ ಡಸ್ಟ್ಬಿನ್ನಿಂದ ಆ ಕಾರ್ಡ್ನ ತಗೊಂಡೆ, ನೀನೇನು ಯೋಚನೆ ಮಾಡಿದೆ ನನಗೆ ಗೊತ್ತಿಲ್ಲ, ನನಗೆ ಅನ್ನಿಸ್ತು ಈ ಆಪರ್ಚುನಿಟಿನ ಮಿಸ್ ಮಾಡ್ಕೊಂಡ್ರೆ ಇನ್ಯಾವತ್ತೂ ನಾನು ದೊಡ್ಡ ವ್ಯಕ್ತಿ ಆಗೋಕ್ಕಾಗಲ್ಲ, ನನ್ನ ಆಸೆ ಆಕಾಂಕ್ಷೆಗಳನ್ನ ಬರೀ ಕನಸಾಗೆ ಉಳಿಸ್ಕೊತೀನಿ ಅನ್ನಿಸ್ತು, ಅದಕ್ಕೆ ಆ ನಂಬರ್ಗೆ ಕಾಲ್ ಮಾಡಿಕೊಂಡು ಆ ವ್ಯಕ್ತಿನ ಮೀಟ್ ಮಾಡಿದೆ. ಅವರು ನನಗೆ ಯಾವ ರೀತಿ ಬಿಸ್ನೆಸ್ ಮಾಡಬೇಕು, ಯಾವ ರೀತಿ ಅರ್ನಿಂಗ್ಸ್ ಮಾಡಬೇಕು ಅಂತ ಹೇಳ್ಕೊಟ್ರು. ಈಗ 2-3 ವರ್ಷ ಆದ್ಮೇಲೆ ನಾನು ಈ ಕಾರ್ಗೆ ಓನರ್ ಆಗಿದ್ದೀನಿ. ಬಟ್ ನೀನು ಇದೇ 3 ವರ್ಷದ ಹಿಂದೆ ಈ ಆಪರ್ಚುನಿಟಿನ ಡೌಟ್ ಪಡೆದಲೆ ಒಂದ್ಸಲನಾದ್ರೂ ಆ ವ್ಯಕ್ತಿನ ಮೀಟ್ ಮಾಡ್ಬೋದಿತ್ತು, ಅದಕ್ಕೆ ನೀನು ಇಲ್ಲಿದ್ಯಾ. ಈ ಸ್ಟೋರಿಲಿ ನಿಮ್ಗೊಂದು ನೀತಿ ಪಾಠ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಲೈಫಲ್ಲಿ ಯಾರಾದರೂ ಒಂದು ಆಪರ್ಚುನಿಟಿ ಕೊಡ್ತಿದ್ದಾರೆ ಅಂದರೆ ಫಸ್ಟ್ ತುಂಬ ವಿಚಾರಿಸಿ ತಿಳ್ಕೊಳ್ಳಿ, ಫೋಕಸ್ ಮಾಡಿ, ಯಾಕಂದರೆ ಅದೇ ನಿಮ್ಮ ಲೈಫ್ನ ಚೇಂಜ್ ಮಾಡ್ಬೋದು. ತುಂಬ ಜನರಿಗೆ ಒಂದು ಆಪರ್ಚುನಿಟಿ ಅಂದರೆ ಅವಕಾಶ ಸಿಕ್ಕ ಕೂಡಲೇ ನನ್ನ ಕೈಲಿ ಇದಾಗುತ್ತಾ ಅಂತಲೇ ಯೋಚನೆ ಮಾಡ್ತೀರಾ. ಈ ಮಾತಿಂದ ಎಷ್ಟೋ ಜನರು ಕನಸು ಮಣ್ಣಾಗಿ ಹೋಗುತ್ತೆ. ಇನ್ಮುಂದೇನಾದರೂ ಯಾರಾದರೂ ಬಿಸ್ನೆಸ್ ಐಡಿಯಾ ಹೇಳ್ತಿದ್ರೆ, ಬಿಸ್ನೆಸ್ ಆಪರ್ಚುನಿಟಿ ಕೊಡ್ತಾ ಇದ್ರೆ ಒಂದ್ಸಲ ಖಾಲಿ ತಲೆಯಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ, ಯಾಕಂದರೆ ಹೇಳೋಕ್ಕಾಗಲ್ಲ, ಆ ಒಂದು ಯೋಚನೆನೇ ನಿಮ್ಮ ಜೀವನನೇ ಬದಲಾಯಿಸ್ಬೋದು. ಹಾ, ಕೊನೆಯದಾಗಿ ಒಂದು ಬೋನಸ್ ಅಂತ ಹೇಳಿದ್ದೆ ಅಲ್ವಾ, ಈ ವಿಡಿಯೋ ಲಿಂಕ್ ನ ನಿಮ್ಗೆ ಯಾರು ಕಳಿಸಿದ್ದಾರೆ ಅವ್ರಿಗೆ ಹೋಗಿ DM ಮಾಡಿ ಇಂಟ್ರೆಸ್ಟೆಡ್ ಅಂತ. ಅವರು ನಿಮ್ಗೆ ಈ ಅಫಿಲಿಯೇಟ್ ಮಾರ್ಕೆಟಿಂಗ್ ಜರ್ನಿ ಮತ್ತು ನಮ್ಮ ಟೀಮ್ ಮೆಂಟರ್ಶಿಪ್ ಬಗ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತಾರೆ. ಜಾಸ್ತಿ ಯೋಚನೆ ಮಾಡಬೇಡಿ, ಪಟಾಪಟ್ ಅಂತ ಹೋಗಿ ಮೆಸೇಜ್ ಮಾಡಿ. ಈ ಫೈನಾನ್ಷಿಯಲ್ ಸಿಚುಯೇಷನ್ ಇಂದ ನೀವು ಈಚೆ ಬರಬೇಕು ಅಂದ್ರೆ ದಿಸ್ ಈಸ್ ದ ಬೆಸ್ಟ್ ಸೊಲ್ಯೂಷನ್.